ಮಾಡ್ತಾ ಆಯ್ತಪ್ಪ ಅಂತ ತಿಳ್ಕೊಂಡಿದ್ವಿ. ಆದರೆ ಈಗ ಬರುತ್ತಿರುವಂಥ ಈ ಮಾತುಗಳು ನಮ್ಮನ್ನೆಲ್ಲ ಗಾಬರಿಗೊಳಿಸುವಂಥದ್ದು. 100 ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅದು. ಅಷ್ಟೊಂದು ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದ್ದಾರೆ. ಅವ್ರು ಅಲ್ಲಿ ಗಳಿತಾರೆ ಆಮದು ಬೇರೆ. ಆದ್ರೆ ಇಲ್ಲಿ ಅವ್ಯವಹಾರಗಳು ಆಗಿದ್ದಾವಲ್ಲ, ಈಗಾಗಲೇ ಆರೋಪಗಳಿದ್ದಾವೆ ಸಾಕಷ್ಟು. ಅವುಗಳ ಬಗ್ಗೆ ಏನೇನೋ ಇವ್ರು ಹೇಳ್ತಾ ಇದ್ದಾರೆ. ಬಟ್ ತನಿಖೆ ಆಗಬೇಕಲ್ಲ, ಅದು ತನಿಖೆ ಆದಾಗ ಗೊತ್ತಾಗುವಂಥದ್ದು. ಏನೋ ಆಗಲಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೋ ಇದ್ವಿ ಈ ವಿಷಯದಲ್ಲ. ಆದಷ್ಟು ಇಲ್ಲಿ ದುಡ್ಡಿದ್ದಂಥವರು ಜಿಲ್ಲಾಧ್ಯಕ್ಷರಾಗೋದು, ತಾಲೂಕು ಅಧ್ಯಕ್ಷರಾಗೋದು, ಸಾಹಿತ್ಯ ಪರಿಷತ್ತಿದ್ದೆ ಕಸಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ ಹಣವಂತರು ಮಾತ್ರ ಕಾಣ್ತಾ ಇದ್ದಾರೆ. ಇಲ್ಲಿ ಸಾಹಿತಿಗಳು, ಅದ್ರಲ್ಲಿ ವರ್ಕ್ ಮಾಡಿದಂಥವರು, ನಿಜವಾದ ಕವಿಗಳು ಇಲ್ಲಿ ಅಧ್ಯಕ್ಷರು ಇತ್ತೀಚಿನ ದಿನದೊಳಗೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಸಾಹಿತ್ಯ ಪರಿಷತ್ ಅಂದರೆ ಸಾಹಿತಿಗಳಿಗೆ ಕೂಡಿರುವಂಥದ್ದು, ಅವ್ರಿಗೆ ಇರುವಂಥದ್ದು. ಅಲ್ಲಿ ಇವರೇ ಇಲ್ಲ. ಮಹೇಶ್ ಜೋಶಿ ಅವರು ಏನಪ್ಪ ಇವರು ಸಾಹಿತಿ ಏನು, ಇದ್ರ ಹಿಂದೆ ಕೆಲವು ಮಂದಿ ಬಂದು ಹೋಗಿದ್ದಾರೆ. ಈಗ ಇಲ್ಲಂತಲ್ಲ, ಅವ್ರು ಯಾರು ಸಾಹಿತಿಗಳ, ಯಾವುದೋ ಒಂದೆರಡು ಪುಸ್ತಕ ಬರೋದು ಏನೋ ಮಾಡಿ ಅವ್ರು ಬರೆದಾರೋ ಯಾರ ಕಡೆ ಬರ್ಸಿದಾರೋ ಗೊತ್ತಿಲ್ಲ. ಇವ್ರ ಸಂಗ ನಮ್ಮ ಮಿತ್ರರೊಬ್ಬರು ಮಾತಾಡ್ತಾ ಹೇಳಿದರು, ಪೇಚ್ರಿಗಳು 50,000 ಮಾರ್ತಾ ಇದ್ದೆ ಅವ್ರಿಗೆ ಅಂತೇಳಿ. 50,000 1 ಲಕ್ಷಕ್ಕೂ ಪೇಚ್ ನಾವು ಬರೆದು ಕೊಡ್ತೀವಿ ರೀ, ನಮಗೆ 50,000 ತೊಗೊಂಡು ಪೇಚ್ ಡಿ ಹಾಕೈತ್ರಿ. ಅದ್ರ ಪೇಚ್ ಡಿ ಆಗೋದ್ರಲ್ಲೂ ಮಾಡೋದ್ರಲ್ಲಿ ಮಾಫಿಯಾ. ಏನು ಮಾಡ್ಬೋದು ಪಿ ಎಚ್ ಡಿ ಮಾಡೋದನ್ನು? ಇಂಥ ಪಿ ಎಚ್ ಡಿ ಮಾಡೋರು, ಡಾಕ್ಟರೇಟ್ ಮಾಡೋರು ಏನನ್ನು ಕೊಡ್ಬೋದು ಕನ್ನಡ ಸಾಹಿತ್ಯಕ್ಕೆ? ಇದು ನಿಜವಾಗಿಯೂ ಎಲ್ಲರೂ ನಾವು ಕಳ್ಪಡುವಂಥ ವಿಷಯ ಆಗಿದೆ ಇವತ್ತು. ಅದಕ್ಕೆ 100 ಕೋಟಿ ರೂಪಾಯಿ ಹಣದ ಹೊಳೆ ಹರಿತಿದ್ದಿಲ್ಲ ಇಲೆಕ್ಷನ್ದಾಗ. ಅಂದಾಗ ಒಬ್ಬ ಸಜ್ಜನ, ಯೋಗ್ಯ, ಪ್ರಾಮಾಣಿಕ ಸಾಹಿತಿ ಇಲ್ಲಿ ಬಂದು ಕೂಡಪ್ಪ ಅಂದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಮತ್ತು ತನ್ನ ಬದುಕತನಗೆ ನಿಗದಿ ಇದ್ದಾಗ ಒಬ್ಬ ಸಾಹಿತಿ ಬದುಕ್ತೀನಿ ಕನ್ನಡದಲ್ಲೇ ಅಥವಾ ಭಾರತೀಯ ಯಾವುದೇ ಭಾಷೆಯಲ್ಲೇ, ಏನೋ ಉತ್ತರ ಭಾರತದಲ್ಲಿ ಸ್ವಲ್ಪ ಹಿಂದಿ ಏನೋ ಭಾಳ ಜನ ನೋಡ್ತಾರೆ, ಓದ್ತಾರೆ ಅಂತ ತಿಳ್ಕೊಂಡೊಂದಿಷ್ಟು ಏನೋ ಮಾರ್ಕೆಟ್ ಇರ್ಬೋದು ಅನ್ನಿಸ್ತದೆ. ಬಟ್ ನಮ್ಮ ಕನ್ನಡದಲ್ಲಂತೂ ನನಗೆ ಇವತ್ತಿನ ಮಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ಅಂತ ಹೇಳ್ಕೊಳ್ಳುವಂಥ ನಮ್ಮಲ್ಲೇ ಬರದ ಬದುಕುವ ಸಾಹಿತ್ಯಗಳು ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಅವ್ರ ಬದುಕವ್ರ ಕಷ್ಟ ಆಗ್ಯದ ಅಂದಾಗ ಒಬ್ಬ ನಿಜದ ಕವಿ, ಕಲಾಕಾರ, ಲೇಖಕ